ಆತ್ಮೀಯರೇ, ನನ್ನ ಹೆಸರು ಪ್ರಕಾಶ್ ಎಚ್ ಜಿ ಅಂತ ಹೇಳಿ, ನರಸಿಂಹರಾಜಪುರ, ಚಿಕ್ಕಮಗಳೂರು ಜಿಲ್ಲೆ. ಈ ದಿವಸ ನಾವು ರೋಬೋ ಕಂಪಾಸನ್ನು ಬಳಸಿ ರೇಖಾಗಣಿತದ ರಚನೆಗಳನ್ನು ಮಾಡುವುದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಇಂಟರ್ನೆಟ್ ಅವಶ್ಯಕತೆ ಇದೆ. ಸೊ ನೀವು ಗೂಗಲ್ನಲ್ಲಿ ಹೋಗಿ ರೋಬೋ ಕಂಪಾಸ್ ಅಂತ ಹೇಳಿ ಟೈಪ್ ಮಾಡಬೇಕು. ಇಲ್ಲಿ ರೋಬೋ ಕಂಪಾಸ್ ಸಾಫ್ಟ್ವೇರ್ ಅಂತ ಹೇಳಿ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೋಬೋ ಕಂಪಾಸ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಓಪನ್ ರೋಬೋ ಕಂಪಾಸ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ. ರೋಬೋ ಕಂಪಾಸ್ ಅನ್ನು ಓಪನ್ ಮಾಡಿದಾಗ ಇಂತಹ ಒಂದು ಗ್ರಾಫ್ ಹಾಳೆ ಬರುತ್ತೆ. ರೋಬೋ ಕಂಪಾಸ್ ಅನ್ನೋದು ಹೆಚ್ಚಿನ ಬಿಂದುಗಳನ್ನು ಎಲ್ಲವನ್ನು ಗುರುತಿಸಲಿಕ್ಕೆ ನಾವು ನಿರ್ದೇಶಾಂಕಗಳನ್ನು ಬಳಸ್ತಾ ಹೋಗ್ತೀವಿ. ಇಲ್ಲಿ ಈಗ ಇದು 3D ಯಲ್ಲಿದೆ. ನಾವು 2D ಬೇಕು ಅಂತಾದರೆ ಇಲ್ಲಿ 2Dಗೆ ನಾವು ಬದಲಾಯಿಸ್ಕೋಬಹುದು. ಹೀಗೆ 2D ಮತ್ತು 3Dಗೆ ನಾವು ಬದಲಾಯಿಸ್ಕೊಳ್ಲಿಕ್ಕಾಗತ್ತೆ. ಈ ಭಾಗಕ್ಕೆ ಬಂದಾಗ ಇಲ್ಲಿ ನಾವು ಕಮಾಂಡ್ ಅನ್ನ ಕೊಡ್ತಾ ಹೋಗಬೇಕಾಗತ್ತೆ. ನೀವು ಇಲ್ಲಿ ಏನು ಕಮಾಂಡ್ ಕೊಡ್ತೀರೋ ಅದು ಈ ಬದಿಯಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ನಾವೀಗ ಒಂದು ಬಿಂದುವನ್ನು ಕೊಡಬೇಕು ಅಂದರೆ ಆ ಬಿಂದುವಿನ ನಿರ್ದೇಶಾಂಕಗಳು ಯಾವುದು ಅಂತ ನೋಡಿಕೊಂಡು ಆ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವಿಲ್ಲಿ ಟೈಪ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ನಾವೊಂದು ವಿಶಾಲ ಕೋನ ತ್ರಿಭುಜವನ್ನು ರೋಬೋ ಕಂಪಾಸನ್ನು ಬಳಸಿ ರಚನೆ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ನಾನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಒಂದು ಫೈಲನ್ನು ತೆಗೆದುಕೊಳ್ತೀನಿ. ನೋಡಿ, ಇದು ಈಗಾಗಲೇ ನಾನು ರಚಿಸಿರುವಂತಹ ಒಂದು ಚಿತ್ರ, ವಿಶಾಲ ಕೋನ ತ್ರಿಭುಜ. ಈಗ ಈ ರಚನೆಯನ್ನು ನಾವು ರೋಬೋ ಕಂಪಾಸ್ನಲ್ಲಿ ಮಾಡೋದು ಹೇಗೆ, ಹಂತಗಳು ಯಾವ್ದು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾವು ಒಂದು ತ್ರಿಭುಜವನ್ನು ರಚಿಸಬೇಕಾದ್ರೆ ಒಂದು ಪಿ ಅನ್ನುವಂಥ ಒಂದು ಬಿಂದು ಬೇಕು. ಆ ಪಿ ಅನ್ನುವಂಥ ಬಿಂದುವನ್ನು ಕಮಾಂಡ್ ಮೂಲಕ ಸೂಚಿಸೋದು ಹೇಗೆ ಅಂದರೆ ಪಿ ಇಸ್ ಈಕ್ವಲ್ ಟು ಅಂತ ಹಾಕಿ, ಪಾಯಿಂಟ್ ಅಂತ ಹಾಕಿ, ಈ ಪಿ ಅನ್ನುವಂಥ ಬಿಂದು ಎಲ್ಲಿ ಬರಬೇಕು, ಇದರ ನಿರ್ದೇಶಾಂಕಗಳು ಯಾವುದಾಗಿದೆಯೋ ಅದನ್ನು ನಾವು ಎಲ್ಲಿ ಬರಬೇಕು ಅಂತ ನಿರ್ಧಾರ ಮಾಡ್ತೀವಿ. ಈಗ ಇದರ ನಿರ್ದೇಶಾಂಕ 7, 5 ಆದ್ದರಿಂದ 7, 5 ಅಂತ ಬರಿತೀವಿ. ಇಲ್ಲ ನಮಗೆ ಈ ಪಿ ಅನ್ನುವಂಥ ಬಿಂದು ಇಲ್ಲಿ ಬೇಡ, ಇಲ್ಲಿ ಬರಬೇಕಿತ್ತು ಅಂತ ಅನಿಸಿದರೆ ಆಗ ಪಿ ಇಸ್ ಈಕ್ವಲ್ ಟು 0.65 ಅಂತ ಬರಿತೀವಿ. ನಿಮಗೆ ಎಲ್ಲಿ ಬೇಕು ಅನ್ಸುತ್ತೋ ಅಲ್ಲಿಗೆ ತೆಗೆದುಕೊಂಡು ಹೋಗ್ಬೋದು ಮೊದಲನೇ ಬಿಂದುವನ್ನು ಕೊಟ್ಟಾಗ. ನಂತರದ ಹಂತ ನಮಗೆ ಎರಡನೇ ಹಂತ ಬೇಕಾಗಿರುವಂಥದ್ದು 7 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ಎಳಿಬೇಕಾಗಿದೆ. ಅದರಲ್ಲಿ 7 ಅನ್ನುವಂಥದ್ದು ಬರಬೇಕು ಅಂದಾಗ 7 ಈಕ್ವಲ್ಸ್ ಅಂತ ಹಾಕಿ, ಇದೊಂದು ರೇಖಾಖಂಡ ಅಥವಾ ರೇಖೆ ಆದ್ದರಿಂದ ಲೈನ್ ಅನ್ನುವಂತಹ ಕಮಾಂಡ್ ಅನ್ನು ತಗೋತೀವಿ. ಬ್ರಾಕೆಟ್ ಹಾಕೋಬೇಕು ಪ್ರತಿಯೊಂದು ಹಂತದಲ್ಲೂ ಕೂಡ. ಎಲ್ಲಿಂದ ನಾವು ರೇಖಾಖಂಡವನ್ನು ಎಳಿಬೇಕಾಗಿದೆ, ಪಿನಿಂದ. ಸೊ ಪಿ ಇಂದ ತಗೊಳ್ಳಿ. ಎಷ್ಟು ಉದ್ದದ ರೇಖಾಖಂಡವನ್ನು ಎಳಿಬೇಕು, ಇನ್ನೊಂದು 7 ಸೆಂಟಿಮೀಟರ್ ಉದ್ದದ ರೇಖಾಖಂಡ ಎಳಿಬೇಕು. ಮೊದಲನೇ ಬಿಂದುನೇ ಇದು 7, ನಂತರ ಇದೊಂದು 14ರವರೆಗೆ ಹೋಗಬೇಕಾಗಿದೆ. ಆದ್ದರಿಂದ 14,5. ನಿಮಗೆ 7 ಸೆಂಟಿಮೀಟರ್ ಉದ್ದದ ರೇಖಾಖಂಡ ಬೇಕು ಅಂದರೆ ಇಲ್ಲಿ ನಾವು ಫಸ್ಟ್ ಬಿಂದುವನ್ನು ಗುರುತು ಮಾಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಂಡು ಹೋಗಿ. ಈಗ 7ಕ್ಕೆ 7 ಸೇರಿಸಿದಾಗ 14. ಒಂದು ವೇಳೆ 8 ಸೆಂಟಿಮೀಟರ್ ಉದ್ದದ ರೇಖಾಖಂಡ ಬೇಕಾಗಿದೆ ಅಂದರೆ 7ಕ್ಕೆ 8ಅನ್ನು ಸೇರಿಸಿ 15,5. ಈ ಥರ ನಾವು ಹೆಚ್ಚು ಅಥವಾ ಕಡಿಮೆಯನ್ನು ಮಾಡ್ಕೊಂಡು ಹೋಗ್ತೀವಿ. ಬ್ರಾಕೆಟ್ ಕ್ಲೋಸ್ ಮಾಡಲೇಬೇಕು. ಇದು ಬ್ರಾಕೆಟ್ ಸ್ಟಾರ್ಟ್ ಮಾಡಿರಬೇಕು, ಹಾಗೆ ಕ್ಲೋಸ್ ಮಾಡಿರಬೇಕು. ಇದು ಹೇಗೆ ಬರುತ್ತೆ ಅಂತ ಹೇಳಿ ಇಲ್ಲಿ ಪ್ಲೇ ಮೂಲಕ ನಾವು ನೋಡ್ಬೋದು. ನೋಡಿ, ಈಗ ನಾವೊಂದು ರೇಖಾಖಂಡವನ್ನು ರಚನೆ ಮಾಡಿದ್ವಿ 7 ಸೆಂಟಿಮೀಟರ್ ಉದ್ದದ್ದು. ಆದರೆ ಕ್ಯೂ ಅನ್ನುವಂಥ ಬಿಂದು ಬಂದಿಲ್ಲ. ಈ 7 ಅನ್ನುವಂಥ ಸಂಖ್ಯೆ ಇದೆಯಲ್ವಾ, ಇದು ಈ ಗೆರೆಯ ಮೇಲೆ ಬಂದ್ಬಿಟ್ಟಿದೆ. ನಮಗೆ ಗೆರೆಯ ಮೇಲ್ಗಡೆ ಬೇಡ, ಸ್ವಲ್ಪ ಮೇಲೆ ಅಥವಾ ಸ್ವಲ್ಪ ಕೆಳಗಡೆ ಬೇಕು ಅಂದಾಗ ನಾವು ಯಾವ ಕಮಾಂಡನ್ನು ಕೊಟ್ಟಿರ್ತೀವೋ ಅದರ ಕೊನೆಯಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ನೋಡಿ, ಈ ಜಾಗದಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿದಾಗ ಇಷ್ಟೊಂದು ಆಪ್ಷನ್ಸ್ಗಳು ಬರ್ತವೆ. ಪ್ರತಿಯೊಂದು ಕಮಾಂಡಿಗೂ ಕೂಡ ಇಷ್ಟೆಲ್ಲ ಆಪ್ಷನ್ಸ್ ಇರ್ತವೆ. ನೀವು ಈ ಗೆರೆಯ ಕಲರನ್ನು ಚೇಂಜ್ ಮಾಡ್ಬೋದು. ನೋಡಿ, ಈ ಥರ ಕಲರನ್ನು ಚೇಂಜ್ ಮಾಡ್ಬೋದು. ಬದಲಾವಣೆ ಆಯ್ತು ಇಲ್ಲಿ ಕಲರು. ಪ್ರತಿಯೊಂದು ಗೆರೆಗೂ ಕೂಡ ನೀವು ಬೇರೆ ಬೇರೆ ಕಲರ್ನ ಕೊಡ್ತಾ ಹೋಗ್ಬೋದು. ಈ ಕಲರ್ ಬದಲಾವಣೆ ಮಾಡಲಿಕ್ಕಾಗತ್ತೆ. ಹಾಗೆ ಶೋ ಲೇಬಲ್ ಅಂದರೆ ಈ 7 ಅನ್ನುವಂಥದ್ದು ಕಾಣಿಸ್ಬೇಕೋ ಬೇಡೋ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಇದು. ಒಂದು ವೇಳೆ ನೀವು ಇದನ್ನು ಅನ್ಚೆಕ್ ಮಾಡಿದರೆ ಆ 7 ಅನ್ನುವಂಥದ್ದು ಕಾಣಿಸೋದಿಲ್ಲ. ಹಾಗೆ ನಂತರ ಇರುವಂಥದ್ದು ಲೇಬಲ್ ಆಫ್ಸೆಟ್ ಅಂತ ಹೇಳಿ, ಅಂದರೆ ಈ 7 ಅನ್ನುವಂಥದ್ದು ಮೇಲ್ಗಡೆ ಬರಬೇಕು, ಕೆಳಗಡೆ ಬರಬೇಕು ಅಥವಾ ಎಡಕ್ಕೆ ಬಲಕ್ಕೆ ಬದಲಾವಣೆ ಮಾಡಲಿಕ್ಕೆ ಈ ಆಪ್ಷನ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಈಗ ಉದಾಹರಣೆಗೆ ನೋಡೋಣ, ವೈನಲ್ಲಿ ನಾನು ಬದಲಾವಣೆ ಮಾಡ್ತಾ ಹೋಗ್ತೀನಿ. ನೋಡಿ, 7 ಅನ್ನೋದನ್ನು ಗಮನಿಸ್ತಾ ಇರುವ ಆ ಕಡೆ ಸೈಡ್ನಲ್ಲಿ 7 ಅನ್ನುವಂಥದ್ದು ಮೇಲ್ಗಡೆ ಇದ್ದಿದ್ದು ಸ್ವಲ್ಪ ಕೆಳಗಡೆ ಎಡಗಡೆಗೆ ಬೇಕು ಅಂತ ಅನ್ಸುತ್ತೆ ಅಂತ ಇಟ್ಕೊಳ್ಳೋಣ. ಈ ಕಡೆ ಎಕ್ಸಿಗೆ ಬನ್ನಿ, ಎಕ್ಸ್ನಲ್ಲಿ ಚೇಂಜ್ ಮಾಡ್ತಾ ಬನ್ನಿ. ನೋಡಿ, 7 ಅನ್ನುವಂಥದ್ದು ಮೂವ್ ಆಗ್ತಾ ಇದೆ. ಹೀಗೆ ನೀವು 7 ಅನ್ನುವಂಥದ್ದು ಈ ಸಂಖ್ಯೆ ಇದೆಯಲ್ಲ, ಇದು ಎಲ್ಲಿ ಬರಬೇಕು ಅಂತ ಹೇಳಿ ನಿರ್ಧಾರ ಮಾಡಲಿಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಕಮೆಂಟ್ ಅಂತ ಇರುವಂಥದ್ದು. ಈಗ ನಾವು ಈ ಹಂತ ಇದೆಯಲ್ವಾ, ನಾವೀಗ ಒಂದು 7 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆದಿದ್ದೀವಿ. ನೀವು ಇಲ್ಲಿ ಮೇಲ್ಗಡೆಯಲ್ಲಿ ನಮಗೆ 7 ಸೆಂಟಿಮೀಟರ್ ಉದ್ದದ ರೇಖಾಖಂಡ ಅಂತ ಬೇಕು ಅಂತಾದರೆ ಈ ಕಮೆಂಟ್ ಜಾಗಕ್ಕೆ ಹೋಗಿ ಇಲ್ಲಿ ಟೈಪ್ ಮಾಡಬೇಕು 7 ಸೆಂಟಿಮೀಟರ್ ಉದ್ದದ ರೇಖಾಖಂಡ ಅಂತ
ಟೈಪ್ ಮಾಡಿದರೆ ಆಗ ಮೇಲ್ಗಡೆಯಲ್ಲಿ ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನಾನು ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ಅಂತ ಟೈಪ್ ಮಾಡಿರೋದ್ರಿಂದ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ಅಂತ ಹೇಳಿ ಮೇಲ್ಗಡೆ ಬರ್ತಾ ಇದೆ. ಹಾಗೆ ಪ್ರತಿಯೊಂದು ಕಮಾಂಡ್ನಲ್ಲೂ ಕೂಡ ಅದು ಎಷ್ಟು ಸ್ಪೀಡ್ ಇರಬೇಕು ಅಂತ ನಿರ್ಧಾರ ಮಾಡುವಂಥದ್ದು ಇದು. ಇದನ್ನು ನೀವು ಹೆಚ್ಚು ಮಾಡ್ಬೋದು ನೋಡಿ, ಹೀಗೆ ಜಾಸ್ತಿ ಮಾಡ್ತಾ ಹೋಗ್ಬೋದು, ಕಡಿಮೆ ಮಾಡ್ತಾ ಹೋಗ್ಬೋದು, ಎಷ್ಟಕ್ಕೆ ಕೂಡ ನೀವು ಬದಲಾಯಿಸ್ಕೊಂಡು ಹೋಗ್ಬೋದು. ಸ್ಪೀಡ್ ಬೇಗ ಮುಗಿಬೇಕು, ಬೇಗ ಗೆರೆ ಎಳೆದಾಗಬೇಕು ಅಂತಾದರೆ ಸ್ಪೀಡ್ ಜಾಸ್ತಿ ಇಟ್ಕೊಳ್ಳಿ, ಇಲ್ಲ ನಿಧಾನಕ್ಕೆ ಮುಗಿಬೇಕು ಅಂತಾದರೆ ಸ್ಪೀಡನ್ನು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೈ ದಿ ಸ್ಪೀಡ್ ಟು ಆಲ್ ಅಂತ ಇದೆ. ನೀವು ಒಂದ್ಸಲ ಸ್ಪೀಡನ್ನು ಫಿಕ್ಸ್ ಮಾಡಿ ಎಲ್ಲ ಕಮಾಂಡಿಗೂ ಎಲ್ಲ ಹಂತಗಳಿಗೂ ಕೂಡ ಅದೇ ಸ್ಪೀಡ್ ಇರಲಿ ಅಂತ ಫಿಕ್ಸ್ ಮಾಡ್ಬೋದು ಇಲ್ಲಿ ಟಿಕ್ ಮಾಡ್ಕೊಂಡ್ರೆ. ಇಲ್ಲಾಂದರೆ ಪ್ರತಿಯೊಂದು ಹಂತಕ್ಕೂ ಕೂಡ ನೀವು ಬೇರೆ ಬೇರೆ ಸ್ಪೀಡನ್ನು ಕೊಟ್ಕೊಂಡು ಹೋಗ್ಬೋದು. ಇಷ್ಟು ಪ್ರತಿಯೊಂದು ಕಮಾಂಡ್ನಲ್ಲಿರುವಂಥ ಸೆಟ್ಟಿಂಗ್ಸ್ ಆಗಿದ್ದಾವೆ. ಮುಂದಿನ ಹಂತ, ಈಗ ನಾವು ಒಂದು ಬಿಂದು ಆಯಿತು, ಅದನ್ನು 7 ಸೆಂಟಿಮೀಟರ್ ಉದ್ದದ ರೇಖಾಖಂಡ ಎಳೆದಾಯಿತು. ನಂತರದಲ್ಲಿ ಅಲ್ಲಿಗೆ ಕ್ಯೂ ಅನ್ನುವಂಥ ಹೆಸರನ್ನು ಕೊಡಬೇಕು. ಅದೊಂದು ಬಿಂದು ಆದ್ದರಿಂದ ಕ್ಯೂ ಇಸ್ ಈಕ್ವಲ್ ಟು ಅಂತ ಕೊಟ್ಟು ಪಾಯಿಂಟ್ ಅಂತ ಹಾಕಿ ಅದರ ನಿರ್ದೇಶಾಂಕಗಳನ್ನು ಬರಿತೀವಿ. ಕ್ಯೂ ಬಿಂದುವಿನ ನಿರ್ದೇಶಾಂಕ 14,5 ಆಗಿದೆ. ಇದನ್ನು ಪ್ಲೇ ಮಾಡಿ ನೋಡಿ ಹೇಗೆ ಕಾಣಿಸುತ್ತೆ ಅಂತೇಳಿ. ಕ್ಯೂ ಅನ್ನುವಂಥ ಬಿಂದು ಬಂದಿದೆ. ಈ 3 ಹಂತಗಳಾದಮೇಲೆ ಮುಂದಿನ ನಮ್ಮ ಹಂತ ಪಿ ಬಿಂದುವಿನಲ್ಲಿ ಒಂದು 110 ಡಿಗ್ರಿ ಕೋನವನ್ನು ರಚಿಸೋಣ. ಇದನ್ನು ವಿಶಾಲ ಕೋನ ತ್ರಿಭುಜವನ್ನು ರಚಿಸಲಿಕ್ಕೆ ನಾನು ಹೊರಟಿದ್ದೇನೆ. ಅಂದರೆ ಪಿ ಬಿಂದುವಿನಲ್ಲಿ 110 ಡಿಗ್ರಿ ಒಂದು ಕೋನವನ್ನು ರಚಿಸಬೇಕಾಗಿದೆ. ಕೋನ ಅಂದರೆ ಆ್ಯಂಗಲ್, ಆದ್ದರಿಂದ ನಮ್ಮ ಮುಂದಿನ ಕಮ್ಯಾಂಡು ಆ್ಯಂಗಲ್ ಅಂತ ಬರ್ಕೊಳ್ಳಿ. ಆ್ಯಂಗಲ್ ಅಂತ ಆದಮೇಲೆ ಬ್ರಾಕೆಟ್ ಹಾಕೋತೀವಿ. ಯಾವ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಕೊಂಡಿರ್ತೀರಿ ಅದು ಪಿ, ಹಾಗೆ ಯಾವ ಗೆರೆಯ ಮೇಲೆ ಕೋನಮಾಪಕವನ್ನು ಇಟ್ಕೊಂಡಿರ್ತೀರಿ ಕ್ಯೂ, ಹಾಗೆ ಎಷ್ಟು ಡಿಗ್ರಿ ಕೋನವನ್ನು ರಚಿಸಬೇಕಾಗಿದೆ 110, ಆ ಕೋನವನ್ನು ಇಲ್ಲಿ ಬರ್ಕೊಳ್ತೀವಿ. ಒಂದು ವೇಳೆ 120 ಡಿಗ್ರಿ ಕೋನ ಆದರೆ 120, ಇಲ್ಲ ಒಂದು ವೇಳೆ ನಿಮಗೆ ಕ್ಯೂ ಬಿಂದುವಿನಲ್ಲಿ ಕೋನವನ್ನು ರಚಿಸಬೇಕು ಅಂತಾದರೆ ಫಸ್ಟಿಗೆ ಕ್ಯೂ ಬರುತ್ತೆ, ನಂತರದಲ್ಲಿ ಪಿ ಬರುತ್ತೆ. ಯಾವ ಬಿಂದುವಿನಲ್ಲಿ ಕೋನವನ್ನು ರಚಿಸಬೇಕಾಗಿದೆಯೋ ಅದು ಮೊದಲಿಗೆ ಇರಬೇಕಾಗುತ್ತೆ. ಇದು ಹೇಗಾಗುತ್ತೆ ಅಂತ ಹೇಳಿ ನೋಡೋಣ. ಈಗ 110 ಡಿಗ್ರಿ ಕೋನವನ್ನು ರಚಿಸಿದಾಗ ಒಂದು ಬಿಂದು ಮಾತ್ರ ಇಲ್ಲಿ ಕಾಣಿಸ್ತಾ ಇರುತ್ತೆ. ಈ ಗೆರೆ ನಮಗೆ ಬಂದಿರೋದಿಲ್ಲ. ನಾವೀಗ ಕೋನಮಾಪಕವನ್ನು ಇಟ್ಕೊಂಡು ತರಗತಿಯಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ಥರ ಒಂದು ಬಿಂದುವನ್ನು ಮಾತ್ರ ಇದು ಗುರುತು ಮಾಡಿ ಹೋಗಿರುತ್ತೆ 110 ಡಿಗ್ರಿ ನೇರದಲ್ಲಿ. ನಾವು ಇದರ ಮೂಲಕ ಹಾದು ಹೋಗುವಾಗೆ ಒಂದು ಗೆರೆಯನ್ನು ಎಳೆಯಬೇಕಾಗಿದೆ. ಅದರಿಂದ ಮುಂದಿನ ಹಂತ ಒಂದು ರೇಖೆ. ಲೈನ್ ಅಂತ ಕರಿತೀವಿ. ಒಂದು ಗೆರೆ ಅಂತ ಬಂದರೆ ಲೈನು, ಒಂದು ಬಿಂದು ಆದರೆ ಪಾಯಿಂಟು, ಕೋನ ಆದರೆ ಆ್ಯಂಗಲ್ಲು, ಒಂದು ಕಂಸ ಎಳಿಬೇಕಾದ್ರೆ ಆರ್ಕು. ಈ 4 ಪ್ರಮುಖವಾದಂತಹ ಕಮಾಂಡ್ಗಳು ನೀವು ನೆನಪಿಟ್ಕೊಳ್ಬೇಕಾಗಿರುವಂಥದ್ದು. ಈಗ ಲೈನು ಎಲ್ಲಿಂದ ಎಳಿಬೇಕಾಗಿದೆ? ಪಿ ಅನ್ನುವಂಥ ಬಿಂದುವಿಂದ ಒಂದು ಲೈನನ್ನು ಎಳಿಬೇಕಾಗಿದೆ. ಈ ಪಿ ಅನ್ನುವಂಥ ಬಿಂದುವಿನಿಂದ ಒಂದು ಗೆರೆ ಎಳಿತಾ ಇದ್ದೀವಲ್ವ, ಈ ಗೆರೆ ಯಾವ ನೇರದಲ್ಲಿ ಹೋಗಬೇಕು ಅಂತ ಹೇಳಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಯಾವ ನೇರದಲ್ಲಿ ಎಳಿಬೇಕು ಅಂತ. ನೀವು ಸುಮ್ಮನೆ ಗೆರೆ ಎಳಿರಿ ಅಂದರೆ ಆ ಗೆರೆ ಇಲ್ಲಿ ಬರಬೇಕು, ಯಾವ ದಿಕ್ಕಿನಲ್ಲಿ ಬರಬೇಕು ಅಂತ ಗೊತ್ತಾಗಲ್ಲ. ಆದರೆ ನಾವು ಈಗಾಗಲೇ ಒಂದು ಬಿಂದುವನ್ನು ಗುರುತು ಮಾಡಿದ್ವಲ್ವ, ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಗಮನಿಸಿ. ಇದು 5.2 ಮತ್ತು 9.8 ಇದೆ. ಆದ್ದರಿಂದ ಪಿ ಬಿಂದುವಿನಿಂದ 5.2 9.8 ನೇರದಲ್ಲಿ ಒಂದು 7 ಸೆಂಟಿಮೀಟರ್ ಉದ್ದದ ರೇಖೆ. ಇದು ನೀವು ಎಷ್ಟು ಬೇಕಾದರೂ ಕೊಡ್ಬೋದು, ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ, ಆ ಗೆರೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಇವು ಯಾವುದು ಕೂಡ ನೆಕ್ಸ್ಟ್ ನೀವು ಇದನ್ನು ಸೇವ್ ಮಾಡ್ತಿರಲ್ಲ, ಆವಾಗ ನೀವು ಎಷ್ಟು ಸೆಂಟಿಮೀಟ್ರ್ ಕೊಟ್ಟಿದ್ದೀರಿ ಅಂತ ಕಾಣಿಸೋದಿಲ್ಲ. ನಮಗೆ ಬೇಕಾಗಿರುವಂಥದ್ದು ಒಂದು ಗೆರೆ ಮಾತ್ರ. ಆದ್ದರಿಂದ ನೀವು ಇಲ್ಲಿ ಎಷ್ಟು ಬೇಕಾದರೂ ತೊಗೋಬೋದು, 7 ಅಂತನಾದ್ರು ಕೊಡ್ಬೋದು, 9 ಕೊಡ್ಬೋದು, 10 ಕೊಡ್ಬೋದು, ಎಷ್ಟಾದರೂ ಕೊಡ್ಬೋದು. ಈ ಗೆರೆ ಒಂದಷ್ಟು ದೂರಕ್ಕೆ ಹೋಗುತ್ತೆ. ಇದು ಹೇಗೆ ಬಂದಿದೆ ಅಂತ ಹೇಳಿ ಈಗ ಮತ್ತೆ ಗಮನಿಸೋಣ. ಈಗ ಗೆರೆಯನ್ನು ಎಳೆದಾಗಿದೆ. 110 ಡಿಗ್ರಿಯ ನೇರದಲ್ಲಿ ಒಂದು ಗೆರೆಯನ್ನು ಎಳೆದಿದ್ದೀವಿ. ನಮಗೆ ಇಲ್ಲಿ ಪಿ ಆರ್ ಅಂತ ಅಳತೆ 6 ಸೆಂಟಿಮೀಟರ್ ಬೇಕಾಗಿದೆ. ಸೊ 6 ಸೆಂಟಿಮೀಟ್ರಿಗೆ ನಾವು ಇದನ್ನು ಕತ್ತರಿಸಬೇಕಾಗಿದೆ, ಛೇದಿಸಬೇಕು. ಆವಾಗ 6 = ಅಂತ ಹೇಳಿ ಮುಂದಿನ ಹಂತಕ್ಕೆ ಬರೋಣ. ಇಲ್ಲಿ ನಮಗೆ 6 ಅಂತ ಕಾಣಿಸ್ಬೇಕು. ಈ ಬಾಹುವಿನ ಅಳತೆ 6 ಸೆಂಟಿಮೀಟರ್ ಆದ್ದರಿಂದ 6 ಅಂತ ಕಾಣಿಸ್ಬೇಕು ಅಂತ ಆದರೆ ಮಾತ್ರ 6 ಅಂತ ಬರಿತೀವಿ. ಒಂದು ವೇಳೆ ಇದು ನಿಮಗೆ ಕಾಣಿಸೋದು ಬೇಡ, ಈ ಗೆರೆಗೆ ಅಳತೆ ಹೆಸರನ್ನು ಬರೆಯೋದು ಬೇಡ ಅನಿಸಿದರೆ ನೀವು ನೇರವಾಗಿ ಇಲ್ಲಿಂದ ಆರ್ಕ್ ಅಂತ ಇದೆಯಲ್ಲ ಅಲ್ಲಿಂದ ತೊಗೊಂಡೋಗ್ಬೋದು. ಇವಿಷ್ಟನ್ನು 6 ಮತ್ತು ಈಕ್ವಲ್ಸನ್ನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲೂ ಅಷ್ಟೇ ನೋಡಿ, ಮೇಲ್ಗಡೆ 7 ಈಕ್ವಲ್ಸ್ ಅಂತ ಹೇಳಿದ್ದೀನಲ್ಲ, ಈ 7 ಕಾಣಿಸ್ಬೇಕು ಅಂದರೆ ಮಾತ್ರ 7 ಈಕ್ವಲ್ಸ್ ಅಂತ ಹಾಕ್ತೀವಿ. ಒಂದು ವೇಳೆ ಬೇಡ ನಿಮಗೆ ಅಂತಾದರೆ ಅದನ್ನು ಬಿಟ್ಕೊಂಡು ಹೋಗ್ಬೋದು. ಈಗ ನನಗೆ 6 ಕಾಣಿಸ್ಬೇಕಾಗಿದೆ, ಯಾಕೆಂದರೆ ಎಷ್ಟಿದೆ ಅಂತ ಗೊತ್ತಾಗಲಿಕ್ಕೆ 6 ಈಕ್ವಲ್ಸ್ ಅಂತ ತೊಗೊಂಡಿದ್ದೀನಿ. ನಾವೀಗ ಒಂದು ಕಂಸವನ್ನು ಎಳಿಬೇಕಾಗಿದೆ, ಅದನ್ನ ಆರ್ಕ್ ಅಂತ ಕೊಡ್ತಾ ಇದ್ದೀನಿ. ಪಿನಲ್ಲಿ ಎಲ್ಲಿಂದ ಇಟ್ಕೊಂಡು ನೀವು ಕಂಸವನ್ನು ಎಳಿತಾ ಇದ್ದೀರಿ? ಪಿ ಬಿಂದುವಿನಲ್ಲಿ. ಆದ್ದರಿಂದ ಪಿ ಎಷ್ಟು ಸೆಂಟಿಮೀಟರ್ ಅಳತೆಯ
ತ್ರಿಜ್ಯವನ್ನು ತೆಗೆದುಕೊಳ್ತಾ ಇದ್ದಾರೆ. 6 ಸೆಂಟಿಮೀಟರ್ ಅಳತೆ, ನಮಗೆ ಈ ಬಾಹುವಿನ ಅಳತೆ 6 ಸೆಂಟಿಮೀಟರ್ ಇರೋದ್ರಿಂದ 6 ಸೆಂಟಿಮೀಟರ್ ಅಳತೆಯ ತ್ರಿಜ್ಯ ತಗೋಬೇಕಾಗಿದೆ. ಅಂದರೆ P, 6. ನೋಡಿ, ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ಸ್ಪಷ್ಟವಾಗಿ ಗಮನಿಸಿ. ಇದೇ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಹಂತ. ಯಾವ ಬಿಂದುವಿನಿಂದ ಕಂಸ ಎಳಿಬೇಕು ಅದು P, ಎಷ್ಟು ತ್ರಿಜ್ಯ ಇರಬೇಕು 6. ನೆಕ್ಸ್ಟು ಆ ಕಂಸ ಎಲ್ಲಿಂದ ಆರಂಭ ಆಗಬೇಕು ಅಂತ. ಈಗ ಈ P ಯನ್ನು ನೋಡಿದಾಗ ಇದು ನಾವು 0 ಡಿಗ್ರಿ ಅಂತ ಕರಿತೀವಿ. ಇಲ್ಲಿಂದ ಹೀಗೆ ಹೋದರೆ 10, 20, 30, 40, 50, 60, 70, 80, 90 ಬಂದಾಗ ಇಲ್ಲಿ 90, ಇದು 100 ಡಿಗ್ರಿ. ಕಂಸ ಸುಮಾರು ಇಲ್ಲಿ ಸ್ಟಾರ್ಟ್ ಆದರೆ ಒಳ್ಳೆಯದು ಅಂತ ನಿಮ್ಗೆ ಅನಿಸಿದಾಗ ಅದರಿಂದ ಇಲ್ಲಿಗೆ 100 ಅಂತ ಕೊಟ್ಕೊಡ್ತೀವಿ. ಒಂದು ವೇಳೆ ಇದೇ ಕಂಸವನ್ನು ನೀವು 90 ಅಂತ ಕೊಟ್ಟರೆ, ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, 90ರಿಂದ ಆರಂಭ ಆಗಿ ಹೀಗೆ ಬರ್ತಾ ಹೋಗುತ್ತೆ. ಒಂದು ಎಷ್ಟು ಉದ್ದ ಈ ಕಂಸ ಎಳೆಯಬೇಕು ಅನ್ನೋದಕ್ಕೆ ನಾವಿಲ್ಲಿ ಮುಂದಕ್ಕೆ ಒಂದು ಸಂಖ್ಯೆಯನ್ನು ಕೊಡ್ತೀವಿ. ನಿಮಗೆ ಇಲ್ಲಿ 20 ಅಂತ ಕೊಟ್ಟಾಗ ಈ ಕಂಸದ ಅಳತೆ ಒಂದು ಇಷ್ಟು ಉದ್ದ ಬರುತ್ತೆ. ಒಂದು ವೇಳೆ ನೀವೊಂದು 30 ಅಂತ ಕೊಟ್ಟರೆ ಇದೇ ಕಂಸ ಒಂದು ಈ ಹಂತದವರೆಗೆ ಹೋಗಿ ತಲುಪತ್ತೆ. ಬೇಕಾದ್ರೆ ಒಂದು ಬದಲಾವಣೆಯನ್ನು ಮಾಡಿ ನೋಡೋಣ ಇದನ್ನು. ನೋಡಿ, 30 ಅಂತ ಕೊಟ್ಟಾಗ ಕಂಸದ ಉದ್ದ ಸ್ವಲ್ಪ ಜಾಸ್ತಿ ಆಯಿತು. ನಮಗೆ ಅಷ್ಟು ಬೇಡ ಅನಿಸಿದಾಗ 20. ನೀವು ಈ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಕೊಳ್ತಾ ಹೋಗ್ಬೋದು. ಮುಂದಿನ ಹಂತ, ಈಗ ನಾವು ಎಲ್ಲಿ ಕತ್ತರಿಸಿದೆಯೋ ಅಲ್ಲಿಗೆ R ಅನ್ನುವಂಥ ಒಂದು ಹೆಸರನ್ನು ಕೊಡಬೇಕಾಗಿದೆ. ಅದೊಂದು ಬಿಂದು ಆದ್ದರಿಂದ R = ಅಂತ ತಗೊಳ್ಳಿ. ಮುಂದಿನ ಕಮಾಂಡು R = ಪಾಯಿಂಟ್. ಈ ಬಿಂದುವಿನ ನಿರ್ದೇಶಾಂಕಗಳು ಎಷ್ಟು ಅಂತ ಹೇಳಿ ನೋಡಬೇಕಾಗುತ್ತೆ. R ಬಿಂದುವಿನ ನಿರ್ದೇಶಾಂಕವನ್ನು ಕರೆಕ್ಟಾಗಿ ಗಮನಿಸಿ. ಇದು 4.9 ಹಾಗೆ 10.7 ಇದೆ. ಒಂದು ವೇಳೆ ನಿಮಗೆ ನಿರ್ದೇಶಾಂಕ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ಅಂತ ಇಟ್ಕೊಳ್ಳೋಣ. ನೀವು ಏನಾದರೂ ಒಂದು ವೇಳೆ 4.5 ಅಥವಾ 10.5 ಅಂತ ಕೊಟ್ಟರೆ ಈ ಬಿಂದು ಇದೆಯಲ್ಲ, ಈ ಬಿಂದು ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಬಂದ್ಬಿಡುತ್ತೆ. ಆವಾಗ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ತಪ್ಪಾಗಿದೆ ಅಂತ ಹೇಳಿ. ಆಗ ಇಲ್ಲಿ ಬದಲಾವಣೆ ಮಾಡ್ತಾ ಹೋಗ್ಬೋದು. ಈ ಸಂಖ್ಯೆಗಳನ್ನು ನೀವು ಯಾವಾಗ ಬೇಕಾದರೂ ಬದಲಾವಣೆ ಮಾಡ್ಬೋದು. ಪ್ರತಿಯೊಂದು ಕಮಾಂಡನ್ನು ಕೂಡ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಅದು ಒಂದು ಹಂತವನ್ನೇ ತಿದ್ದುಪಡಿ ಮಾಡ್ತಾ ಹೋಗ್ಬೋದು. ಆದ್ದರಿಂದ ನೀವೇ ಬದಲಾಯಿಸಿಕೊಂಡು ಎಷ್ಟಕ್ಕೆ ಹಾಕಿದರೆ ಸರಿಯಾಗುತ್ತೆ, ಈ ಗೆರೆಯ ಮೇಲೆ ಈ ಬಿಂದು ಬರುತ್ತೆ ಅಂತ ನೋಡಿಕೊಂಡು ಈ ಸಂಖ್ಯೆಯನ್ನು ಇಲ್ಲಿ ಅಡ್ಜಸ್ಟ್ ಮಾಡಬೇಕು. ಹೆಸರು ನಾವು R ಅಂತ ಕೊಡಬೇಕಾಗಿರೋದ್ರಿಂದ R = ಅಂತ ಹೇಳಿ ಫಸ್ಟಿಗೆ ತಗೊಳ್ತೀವಿ. R ಅನ್ನುವಂಥ ಬಿಂದುವನ್ನು ಗುರುತು ಮಾಡಿದ್ವಿ. ಕೊನೆಯ ಹಂತ R ಮತ್ತು Qಗಳನ್ನು ಸೇರಿಸಬೇಕಾಗಿದೆ. ಇದೊಂದು ರೇಖೆ ಅಥವಾ ರೇಖಾಖಂಡ, ಲೈನ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಲೈನ್ ಅಂತ ಹಾಕಿ ಇಲ್ಲಿಂದ ಎಲ್ಲಿಗೆ ಲೈನನ್ನು ಡ್ರಾ ಮಾಡಬೇಕು, R ಮತ್ತು Qಗೆ. ಸೊ ಲೈನ್ ಅಂತ ಬರೋದು ಬ್ರಾಕೆಟ್ ಹಾಕಿ R, Q ಅಂತ ಹೇಳಿ ಬರೀತೀವಿ. ಈ ರೀತಿಯಾಗಿ ರೋಬೋ ಕಂಪಾಸನ್ನು ಬಳಸಿ ಒಂದು ವಿಶಾಲ ಕೋನ ತ್ರಿಭುಜವನ್ನು ರಚಿಸಬಹುದು. ಇಲ್ಲಿ ಹಲವಾರು ಕಮಾಂಡ್ಸನ್ನು ಬಳಸೋದನ್ನು ಹೇಳ್ಕೊಟ್ಟಿದ್ದೀನಿ. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ವೃತ್ತ ರಚಿಸೋದು ಹೇಗೆ, ಹಾಗೆ ಅದಕ್ಕೆ ಸ್ಪರ್ಶಗಳನ್ನು ರಚಿಸೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ನೋಡಿ, ಪ್ರತಿಯೊಂದು ಹಂತ ಮುಗಿದ ಮೇಲೆ ನಿಮಗೆ ಕೆಳಗಡೆ ನ್ಯೂ ಕಮಾಂಡ್ ಅಂತ ಇರುತ್ತೆ. ಆ ನ್ಯೂ ಕಮಾಂಡನ್ನು ಕ್ಲಿಕ್ ಮಾಡ್ತಾ ಹೋದರೆ ಅಲ್ಲಿ ಟೈಪ್ ಹಿಯರ್ ಅಂತ ಬರುತ್ತೆ. ಅಲ್ಲಿ ಟೈಪ್ ಮಾಡಿದಾಗ ಹೊಸ ಕಮಾಂಡ್ ಬರುತ್ತೆ. ನೀವು ಇಲ್ಲಿ ಏನು ಕಮಾಂಡ್ ಕೊಟ್ಟಿರ್ತೀರೋ ಅದು ಇಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇಷ್ಟಾದಮೇಲೆ ಒಂದು ರಚನೆಯನ್ನು ಮುಗಿಸಿ ಆದಮೇಲೆ ನೀವು ಇಲ್ಲಿ ಪ್ಲೇ ಅಂತ ಇರುತ್ತೆ, ಪ್ಲೇ ಆಲ್ ಅಂತ ಹೇಳಿ ಅದನ್ನು ಕೊಟ್ಟರೆ ಪೂರ್ತಿ ಚಿತ್ರ ಹೇಗೆ ಬಂದಿದೆ ಅಂತ ಹೇಳಿ ಕಾಣಿಸುತ್ತೆ. ನೋಡಿ, ಫಸ್ಟ್ P ಅನ್ನುವಂಥ ಬಿಂದು, ಅಲ್ಲಿಂದ 7 ಸೆಂಟಿಮೀಟರ್ ದೂರದಿಂದ ಒಂದು ರೇಖೆಯನ್ನು ಹೇಳ್ಕೊಂಡಿದ್ವಿ. 7 ಸೆಂಟಿಮೀಟರ್ ದೂರದ ಒಂದು ರೇಖೆಯನ್ನು ಹೇಳ್ಕೊಂಡಿದ್ವಿ. ಅಲ್ಲಿಗೆ Q ಅನ್ನುವಂಥ ಒಂದು ಹೆಸರನ್ನು ಕೊಡ್ತಾ ಇದ್ದೀವಿ. ನಂತರ P ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಕೊಂಡು 110 ಡಿಗ್ರಿ ಕೋನವನ್ನು ಗುರುತು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಆ 110 ಡಿಗ್ರಿ ನೇರದಲ್ಲಿ ಒಂದು ರೇಖೆಯನ್ನು ಹೇಳ್ಕೊಂಡಿದ್ದೀನಿ. ನೆಕ್ಸ್ಟ್ ಕೈವಾರದಲ್ಲಿ 6 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು P ನಲ್ಲಿ ಇಟ್ಕೊಂಡು ಒಂದು ಕಂಸ ಮೂಲಕ ಮೊದಲು ಹೇಳಿದಿರುವಂಥ ರೇಖೆಯನ್ನು ಕತ್ತರಿಸಿದ್ದೀವಿ. ಈಗ ಬಂದಿರುವಂಥ ಹೊಸ ಬಿಂದುವಿಗೆ R ಅಂತ ಹೆಸರನ್ನು ಕೊಡ್ತಾ ಇದ್ದೀವಿ. ನಂತರದಲ್ಲಿ R ಮತ್ತು Qಗಳನ್ನು ಸೇರಿಸ್ತಾ ಇದ್ದೀವಿ. ಈಗ ನಮಗೆ ಬೇಕಾಗಿರುವಂಥ ವಿಶಾಲ ಕೋನ ತ್ರಿಭುಜ ಸಿದ್ಧ ಆಗಿದೆ. ಇವಿಷ್ಟನ್ನು ಗಮನಿಸಿ ಆದಮೇಲೆ ಇದು ಪ್ಲೇ ಆಲ್ನಲ್ಲಿ ಬರುವಂಥದ್ದು. ನಿಮಗೆ ಈ ರೇಖೆಗಳೆಲ್ಲ ಬೇಡ, ಈ ಗ್ರಿಡ್ ಬೇಡ ಅನಿಸಿದರೆ ನೋಡಿ, ಇಲ್ಲಿ ಹಲವಾರು ಆಪ್ಷನ್ಗಳಿದ್ದಾವೆ. ಇಲ್ಲಿ ಹೈಡ್ ಗ್ರಿಡ್ ಅಂತ ಇದೆ. ಈ ಗ್ರಿಡ್ಡನ್ನು ಹೈಡ್ ಮಾಡಿ ನೋಡಿ, ಹೀಗೆ ಕಾಣಿಸುತ್ತೆ. ಈ ರೀತಿಯಾಗಿ ಕಾಣಿಸುವ ಹಾಗೆ ಇಟ್ಕೊಂಡು ಪ್ರತಿಯೊಂದು ಹಂತಗಳನ್ನು ಕೂಡ ಮತ್ತೆ ಪ್ಲೇ ಆಲನ್ನು ಕೊಟ್ಕೊಂಡು ನೀವು ಯಾವುದಾದ್ರೂ ಸ್ಕ್ರೀನ್ ಆ್ಯಕ್ಟಿವ್ ಸ್ಕ್ರೀನ್ ರೆಕಾರ್ಡರ್ ಯಾವುದಿದೆ ನೋಡಿಕೊಂಡು ಆ ಸ್ಕ್ರೀನ್ ರೆಕಾರ್ಡರಲ್ಲಿ ಇದನ್ನು ಸೇವ್ ಮಾಡ್ತಾ ಹೋಗ್ಬೋದು, ರೆಕಾರ್ಡ್ ಮಾಡ್ತಾ ಹೋಗ್ಬೋದು. ಇದಾದಮೇಲೆ
ನಂತರದಲ್ಲಿ ರೋಬೋ ಕಂಪಾಸ್ನಲ್ಲೇ ಇದು ಸೇವ್ ಆಗಿರಬೇಕು ಅಂತ ನಿಮಗೆ ಅನಿಸಿದರೆ ಇಲ್ಲಿ ಮೇಲ್ಗಡೆ ಒಂದು ಸೇವ್ ಅನ್ನುವಂಥ ಒಂದು ಬಟನ್ ಇರುತ್ತೆ. ಆ ಸೇವ್ ಅನ್ನೋದನ್ನು ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ಟೈಟ್ಲ್ ಕೊಟ್ಕೊಳ್ಳಿ, ಅದಕ್ಕೆ ಒಂದು ಹೆಸರನ್ನು ಕೊಡಿ. ಹೆಸರನ್ನು ಕೊಟ್ಟು ಸೇವ್ ರೋಬೋ ಅಂತ ಹೇಳಿಕೊಟ್ರೆ ನೀವು ಏನು ರಚನೆಯನ್ನು ಮಾಡಿರ್ತೀರೋ ಅದು ರೋಬೋ ಕಂಪಾಸ್ನಲ್ಲಿ ಗೂಗಲ್ನಲ್ಲಿ ಸೇವ್ ಆಗಿರುತ್ತೆ. ನೀವು ಯಾವಾಗ ಬೇಕಾದರೂ ಅದಕ್ಕೆ ಎಡಿಟನ್ನು ಮಾಡ್ಬೋದು. ಆದರೆ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಇಂಟರ್ನೆಟ್ ತುಂಬ ಅಗತ್ಯ. ಆದ್ದರಿಂದ ನೀವು ಯಾವುದೇ ಒಂದು ರಚನೆಯನ್ನು ಮಾಡಲಿಕ್ಕೆ ಹೊರಟರೂ ಕೂಡ ರಚನೆಯನ್ನು ಮಾಡಿ ಆದಮೇಲೆ ಅಥವಾ ರಚನೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು 3-4 ಹಂತಗಳು ಆಗ್ತಾ ಇದ್ದ ಹಾಗೆಯೇ ಸೇವ್ ಅಂತ ಕೊಟ್ಕೊಳ್ಳೋದು ಒಳ್ಳೆಯದು. ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅಂತ ಆದರೆ ಮಧ್ಯದಲ್ಲಿ ಸೇವನ್ನು ಕೊಟ್ಕೊಂಡು ಹೋಗಿ. ಸೇವ್ ಅಂತ ಕೊಟ್ಟು ಮತ್ತೆ ನಿಮ್ಮ ಫೈಲನ್ನು ಓಪನ್ ಮಾಡಿಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಇಂಟರ್ನೆಟ್ ಪ್ರಾಬ್ಲಮ್ ಇಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ, ಒಂದು ಚಿತ್ರವನ್ನು ಮುಗಿಸಿ ನೀವು ಸೇವ್ ಅಂತ ಹೇಳಿ ಕೊಡ್ಬೋದು. ಅದೇ ಗ್ರಿಡ್ಡನ್ನು ನೋಡಿ, ಶೋ ಗ್ರಿಡ್ಡು ಈ ಥರ ಇರುತ್ತೆ. ಫಸ್ಟ್ ಬಂದಾಗ ನಿಮಗೆ ಗ್ರಿಡ್ ಬೇಡ ಅಂದಾಗ ಹೈಡ್ ಗ್ರಿಡ್ ಕೊಟ್ಕೊಂಡು ಸೇವ್ ಮಾಡಿ. ಹೈಡ್ ಗ್ರಿಡ್ ಕೊಟ್ಕೊಂಡು ಸೇವ್ ಮಾಡೋದಿರ್ಬೋದು, ಸ್ಕ್ರೀನ್ ರೆಕಾರ್ಡರ್ಲಿ ರೆಕಾರ್ಡ್ ಮಾಡೋದಾಗಲಿ ಮಾಡ್ಬೋದು. ಎಲ್ಲರಿಗೂ ಕೂಡ ಧನ್ಯವಾದಗಳು.